ಮಾಡಲಿಕ್ಕೆ 5 ಸಚಿವರ ನೇತೃತ್ವದ ಸಮಿತಿ ಆಗಿದೆ. ಏನೆಲ್ಲ ತನಿಖೆ ಮಾಡ್ತೀರಿ? ನನಗೆ ಹೆಂಗೆ ಗೊತ್ತಾಗಬೇಕು ಅದು ಕಮಿಟಿ ಯಾರು ನೇಮಿಸಿದಾರ, ಯಾರು ಮಾಡಬೇಕು ಅವ್ರಿಗೆ? ನನಗೆ ನೀವು ಕೇಳ್ರೆ ನನಗೇನು ಗೊತ್ತದ್ರ ಬಗ್ಗೆ ಎಂಥದ್ದು ಅವ್ರು ಏನು ಕಂಡೀಷನ್ ಹಾಕಿದ್ದಾರೆ ಈಗ ವರದಿ ಕೊಡ್ತಾರೆ ಅಂದ್ರೆ ನನಗೆ ಗೊತ್ತಿಲ್ಲ. ಕಮಿಟಿ ಅವ್ರು ಹೇಳಬೇಕಾಗತ್ತೆ, ಅದು ಅವ್ರು ಸ್ಟಡಿ ಮಾಡಬೇಕು. ಎಲ್ಲೊಂದು ಕಡೆ ದ್ವೇಷದ ರಾಜಕಾರಣ ಮಾಡಲಿಕ್ಕೆ ಕಾಂಗ್ರೆಸ್ ಹೊಂಟಿದೆ. ಆದರೆ ಅದು ನೋಡಿ ಅದ್ರ ಬಗ್ಗೆ ನಾವು ಸ್ಟಡಿ ಮಾಡಬೇಕಾ, ಸ್ಟಡಿ ಮಾಡಿ ಹೇಳ್ತೀವಿ ಬೇಕಾರೆ ದ್ವೇಷ ಅಥವಾ ಅದು ಕಾನೂನು ಬದ್ಧವಾಗಿ ಚೆಕ್ ಮಾಡಬೇಕಲ್ಲ. ಸರ್, ಧಾರವಾಡದಲ್ಲಿ ಸಂತೋಷ್ ಲಾಡ್ ಅವ್ರ ಜೊತೆ ಈಗ ನೀವೇ ಹೇಳಿದ್ರೆ ಅದರಿಂದ ನೀವೆಲ್ಲ ಹೇಳ ಮಾಡ್ತಿದ್ರೆ ಏನು ನೀವು ತನಿಖೆ ಮಾಡ್ತಲ್ಲ ಅದು ನೀವೇ ಕೇಳಿದ್ರಿ ಪ್ರಶ್ನೆ. ಈಗ ನೀವೇ ಅದು ದೇಶದ ರಾಜಕೀಯ ನೀವೇ ಹೇಳ್ತೀರಿ, ಈಗ ನಾವೇನು ಉತ್ತರ ಕೊಡ್ಬೇಕಂತ. ಈಗ ಅವರು ಮೋಡ ಮತ್ತು ವಾಲ್ಮೀಕಿ ಹಗರಣಕ್ಕೆ ಮುಚ್ಚಾಕ್ಲಿಕ್ಕೆ ಈ ರೀತಿ ಅಂತ ರೆವೆನ್ಯೂ ತೀರಿಸ್ಕೊಳ್ಳೋಕೆ ಈ ರೀತಿ ಮಾಡ್ತಾರೆ. ಅಲ್ಲ, ನೀವೇ ನಮ್ಮ ಪ್ರಶ್ನೆ ಹಿಂದೆ ಕೇಳಿದರೆ ನೀವು ಅವರು 20 ಹಗರಣ ಇದೆ, ನೀವು ತನಿಖೆ ಮಾಡ್ತಾಯಿಲ್ಲ, ನೀವೇ ಸ್ಲೋ ಮಾಡಿರೋದು ತಮ್ಮನ್ನೇ ಕೇಳಿದ್ರಿ. ಈಗ ಅದು ಸ್ಪೀಡಪ್ ಆಗಿದೆ ಅಷ್ಟೇ. 1 ವರ್ಷ ನಿಮ್ಮ ಗೌರ್ಮೆಂಟ್ ಬಂದ ತಕ್ಷಣ ಮಾಡ್ಬೋದು, ಯಾಕೆ ಲೇಟ್ ಆಯಿತು ನೋಡ್ಬೇಕು, ಅದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ, ಆಮೇಲೆ ನಿಮ್ಗೆ ಬೇಕಾದ್ರೆ ಹೇಳ್ತೀವಿ. ಬಟ್ ಕರ್ನಾಟಕದಲ್ಲಿ ಇದು ಫಸ್ಟ್ ಟೈಮ್ ಸರ್ ಈ ಥರದ್ದೊಂದು ಅದು ಸಚಿವರನ್ನೊಂದು ನೇಮಕ ಮಾಡಿ ಗೊತ್ತಿಲ್ಲ ನನ್ನ ಬಗ್ಗೆ. ಅದು ಯಾರ್ಯಾರ ಹತ್ರ ಕಮಿಟಿಯಾಗ ನೋಡೋಣ, ಚೆಕ್ ಮಾಡೋಣ. ಅದು ಏನು ವರದಿ ಕೊಡ್ಲಿಕ್ಕೆ ಹೇಳಿದ್ದಾರೆ ಸ್ಟಡಿ ಮಾಡಿದ ಬೇಕಾದ್ರೆ ಅವ್ರು ಸಂಬಂಧಪಟ್ಟವ್ರು ನಿಮಗೆ ಬ್ರೀಫ್ ಮಾಡ್ತಾರೆ. ಸರ್, DKC ಅವರು ಅಮೆರಿಕಕ್ಕೆ ಭೇಟಿ ಕೊಟ್ಟಿದ್ದಾರೆ, ರಾಹುಲ್ ಗಾಂಧಿ ಅವರು ಭೇಟಿ ಕೊಟ್ಟಿದ್ದಾರೆ, ಏನು ಸರ್? ಇನ್ನು ನಾವೇನು ಹೇಳ್ಬೇಕಾರೆ ಅವ್ರು ಅದಕ್ಕೆ ಹೋಗ್ಯಾರ ಏನಂತ ಹೇಳ್ರಿ, ಅದಕ್ಕೆ ಏನು ಹೇಳ್ಬೇಕು ನಾವಿನ್ನು ಹಂಗೆ ಸುತ್ತ ಹಾಕಿ ಡೆಲ್ಲಿಗೆ ಹೋಗ್ತೀರಿ, ಹಿಂಗೆ ಸುತ್ತ ಹಾಕ್ರೆ ಅವ್ರು ಯಾಕೆ ಹೋಗ್ಯಾರ ನೀವು ಅವ್ರಿಗೆ ಕೇಳ್ಬೇಕು. ಯಾರು ಕೇಳಬೇಕು? DK ಅವ್ರಿಗೆ ಕೇಳಬೇಕು. ಎದಕ್ಕೆ ಹೋಗಿರಿ, ನಿಮ್ದು ಏನು ಕೆಲಸ ಅಲ್ಲಿ, ಹೆಂಗು ಏನು ತಿಂದ್ರಿ ನೀವು ಕೇಳೋ ಸರಿಯಾದ ಉತ್ತರ ಕೊಡಿ. ಈಗ ನಾವು ಕೊಟ್ಟರೆ ನಾವೇನು ಹೇಳೋದು ಅವ್ರಿಗೆ? ಸರ್, ರಾಹುಲ್ ಗಾಂಧಿ ಅವ್ರ ಹೇಳಿಕೆಗೆ ಸಾಕಷ್ಟು ಬಿಜೆಪಿ ಅವರು ಪ್ರತಿಭಟನೆ ಎಲ್ಲ ಮಾಡ್ತಾರೆ. ಏನತ್ರ ಯಾವ್ದ್ರೆ ಮೀಸಲಾತಿ ತೆಗಿತೀವಿ ಅಂತ ಹೇಳಿಕೊಟ್ಟಿದ್ದಾರೆ. ಯಾರು ತೆಗಿತೀನಿ ಅಂತ ಹೇಳ್ಯಾರ? ರಾಹುಲ್ ಗಾಂಧಿ ಯಾವಾಗ ಹೇಳ್ಯಾರ? ವಾಷಿಂಗ್ಟನ್ನಲ್ಲಿ ಸಮಾನತೆ ಬಂದ ನಂತರ ಮೀಸಲಾತಿ ರದ್ದಾಗುವ ವಿಚಾರ ಬಗ್ಗೆ ಮಾತಾಡಿದ್ದಾರೆ ಈ ದಲಿತರಿಗೆ. ಅದೇನು ನೋಡಿಲ್ಲ, ಯಾಕಂದ್ರೆ ಅದು ಸಂವಾದ ಕಾರ್ಯಕ್ರಮದಲ್ಲಿ ಹೇಳಿರ್ಬೋದು. ಆ ಸಂವಾದ ನಾವು ನೋಡಿಲ್ಲ. ಸೊ ಜಾತಿ ವ್ಯವಸ್ಥೆ ಎಲ್ಲಿವರೆಗೆ ಇರ್ತೈತೆ ಅಲ್ಲಿವರೆಗೆ ಮೀಸಲಾತಿ ಇರ್ತಂತ ಎಲ್ಲ ನಾಯಕರು ಹೇಳಿದ್ದಾರೆ. ಸಮಾನತೆ ಬರೋವರೆಗೆ ಇದ್ದೇವೆ. ಸಮಾನತೆ ಬಂದ ಮ್ಯಾಗ ಅದನ್ನ ತೆಗೆಯುವಂಥ ಪ್ರಶ್ನೆ ಹೇಳಿರ್ಬೋದು ಅವರು, ಸಮಾನತೆ ಬಂದ ಮೇಲೆ. ಓಕೆ, ಮತ್ತೆ ಹೇಳಿ ಸಿಎಂ ಮುದ್ದೆ ವಿಚಾರ ಕುರಿತಂತೆ ಮತ್ತಲ್ಲೇ ಮತ್ತೆ ತಿರ್ಗಲ್ಲೇ ಬಂತಾವ, ಮತ್ತೆ ತಿರ್ಗಲ್ಲೇ ಬಂತ. ಅದನ್ನ ಇಲ್ಲ ಅಂತ ಹೇಳಿ ನಾವು ತಿರ್ಗಿ ಅದನ್ನ ಬಿಟ್ಟು ಕೇಳಿ. ಸರ್, ಧಾರವಾಡದಲ್ಲಿ ಸಂತೋಷ್ ಲಾಡ್ ಅವ್ರನ್ನ ಭೇಟಿ ಆದ್ರಿ, ಏನಾದ್ರು ಚರ್ಚೆ? ಅರ್ಧ ಕಾಫಿ ಕುಡ್ದಿದ್ವಿ. ಯಾರು ಟೀ ಹಾಕ್ಯಾರಂತ ಟೀ ಎಲ್ಲ ಕಾಫಿ ಕುಡ್ದಿದ್ವಿ. ಹಾಪ್ ಮೊದಲು ಹೆಂಗೆ ಸ್ಟೂಡೆಂಟ್ ಲೈಫ್ನಾಗಿತ್ತಲ್ಲ, ಅರ್ಧ ಕುಡ್ದಿದ್ವಿ ಅಷ್ಟೇ. ಬೈಟು ಗುಲ್ಬರ್ಗದಲ್ಲಿ ಕ್ಯಾಬಿನೆಟ್ ಮಾಡಲಿಕ್ಕೆ ಹೌದು, 17 ತಾರೀಕು ಫಿಕ್ಸ್ ಆಗಿದ್ರೆ ಹೋಗ್ತಾ ಇದ್ವಿ ಎಲ್ಲ ಕ್ಯಾಬಿನೆಟ್. ಬೆಳಗಾವಿನಲ್ಲಿ ಏನು ಮಾಡೋ ಉದ್ದೇಶ ಅಥವಾ ಈ ಬೆಳಗಾವಿ ಅಧಿವೇಶನ ಟೈಮ್ನಾಗ ಮಾಡ್ತಾರಲ್ಲ, ಒಂದು ಸಾರಿ ಡಿಸೆಂಬರ್ದಲ್ಲಿ ಮಾಡ್ತಾರೆ. ಸೊ ಹಿಂದೆ ಒಂದು ಸಾರಿ ನಾವು 13ರಲ್ಲಿ ಸಿದ್ದರಾಮಯ್ಯ ಅವ್ರು ಮಾಡಿದರು. ಈಗ ಮತ್ತೆ ಆ ಭಾಗಕ್ಕೆ ಹೋಗ್ತಾಯಿದ್ವಿ.